ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊನೆಗೂ ರೈತರ ಹೋರಾಟಕ್ಕೆ ಮಣಿದ ಹೆದ್ದಾರಿ ಪ್ರಾಧಿಕಾರ ರೈತ ಮುಖಂಡರು ಮತ್ತು ಸ್ಥಳೀಯ ರೈತರಿಗೆ ಟೋಲ್ ಫ್ರೀ. ಟೋಲ್ನ ಎರಡೂ ಬದಿಗಳಲ್ಲೂ ರೈತರ ವಾಹನಗಳಿಗೆ ಮುಕ್ತ ಅವಕಾಶವನ್ನ ನೀಡಿದ್ದಾರೆ. ಕೊನೆಗೂ ಕೂಡ ರೈತರ ಹೋರಾಟಕ್ಕೆ ಹೆದ್ದಾರಿ ಪ್ರಾಧಿಕಾರ ಈಗ ಮಣಿದಿದೆ. ರೈತ ಮುಖಂಡರು ಮತ್ತು ಸ್ಥಳೀಯ ರೈತರಿಗೆ ಟೋಲ್ ಅನ್ನ ಫ್ರೀ ಮಾಡಿದ್ದಾರೆ. ಟೋಲ್ನ ಎರಡೂ ಬದಿಗಳಲ್ಲೂ ಕೂಡ ರೈತರ ವಾಹನಗಳಿಗೆ ಮುಕ್ತ ಅವಕಾಶವನ್ನ ನೀಡಲಾಗಿದೆ. ಪ್ರತಿಭಟನಾ ನಿರತರ ರೈತರಿಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಭರವಸೆಯನ್ನ ನೀಡಿದ್ದಾರೆ. ಮಂಡ್ಯದ ಗಣಂಗೂರು ಟೋಲ್ ಬಳಿ ಬೆಳಗ್ಗೆಯಿಂದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಹಿಂದೆ ತಮ್ಮ ಬೇಡಿಕೆಯನ್ನ ಈಡೇರಿಸಲು ಪಟ್ಟು ಹಿಡಿದಿದ್ರು. ಹೋರಾಟಗಾರರು ರೈತರ ಬೇಡಿಕೆಯಂತೆ ಟೋಲ್ನ ಎರಡೂ ಬದಿಯ ಕೊನೆಯ ಲೈನ್ಗಳು ರೈತರಿಗೆ ಮುಕ್ತವಾಗಿ ಅವಕಾಶವನ್ನ ನೀಡಲಾಗಿದೆ. ಏನ್ ಸರ್ ಇದು ಟೋಲ್ ಸಂಗ್ರಹ ಅಂತ ಹೇಳ್ಕೊಂಡು ಜನರ ಮೇಲೆ ಗೂಂಡಾಗಿರಿ ಮಾಡ್ತಾ ಇದ್ದಾರೆ, ಗದಪ್ರಹಾರ ಮಾಡ್ತಾ ಇದ್ದಾರೆ, ಕಾನೂನು ಬಾಹಿರುವ ಚಟುವಟಿಕೆ ನಡೀತಾ ಇದೆ, ಮತ್ತೆ ಅಲ್ಲೇ ಮಾಡ್ತಾರೆ, ಪೊಲೀಸ್ ಕೇಸ್ ಬುಕ್ ಮಾಡಿಸ್ತಾರೆ. ನಾವೆಲ್ಲ ನೋಡ್ತಾ ಇದ್ದೀವಿ. ಇದ್ರ ವಿರುದ್ಧವಾಗಿ ನಮ್ಮ ಹೋರಾಟ ಇವತ್ತು ಮೂಲ ಸೌಲಭ್ಯ ಇಲ್ಲದೆ ಇವರು ತೆರಿಗೆ ಸಂಗ್ರಹ ಮಾಡ್ತಾ ಇದ್ದಾರೆ. ಸರ್ವಿಸ್ ರಸ್ತೆಗಳು ಇಲ್ಲ, ಸುಂಕ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗ ರೈತರ ವಾಹನಗಳಿಗೆ ಉಚಿತವಾಗಿ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಕೆಲವು ಕಡೆ ಬಿಡ್ತಾ ಇದ್ದಾರೆ, ಕೆಲವು ಕಡೆ ಬಿಡ್ತಾ ಇಲ್ಲ. ಅದರಿಂದ ಇಲ್ಲೂ ಕೂಡ ರೈತರ ಎಲ್ಲ ತರಕಾರಿ, ಹಣ್ಣು, ಎಲ್ಲ ಉತ್ಪನ್ನಗಳ ಒಂದು ವಿಚಾರದಲ್ಲಿ ಫ್ರೀಯಾಗಿ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಒತ್ತಾಯ. ಅದೇ ರೀತಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಬಂದಿದ್ದಾರೆ, ಅವ್ರ ಜೊತೆ ಮಾತುಕತೆ ಆಡ್ತಾ ಇದ್ದೀವಿ. ಅವ್ರು ಏನು ಹೇಳ್ತಾರೆ ಮುಂದೆ ನಿರ್ಧಾರ ಮಾಡ್ತೀವಿ. ಇವತ್ತು ಎಲ್ಲ ವಾಹನಗಳಿಗೆ ಈ ಒಂದು ಟೋಲ್ ಸಂಗ್ರಹ ಮಾಡಲಿಕ್ಕೆ ಬಿಟ್ಟಿಲ್ಲ, ಎಲ್ಲ ಉಚಿತವಾಗಿ ಹೋಗ್ತಾ ಇದೆ. ತಾವೇ ನೋಡ್ಬೋದು, ಯಾರು ಕೂಡ ಇವಾಗ ಸಂಗ್ರಹ ಮಾಡೋಂಗಿಲ್ಲ. ಇವರು ನಮ್ಮ ಸಮಸ್ಯೆಗೆ ಬಗೆಹರಿಸ್ತಿದ್ರೆ ನಾವು ಟೋಲ್ ಸಂಗ್ರಹ ಮಾಡಲಿಕ್ಕೆ ಬಿಡೋದಿಲ್ಲ. ಅಲ್ಲ, ಇವತ್ತು ನೋಡ್ತೀವಿ, ಮಾತುಕತೆ ನಡೀತಾ ಇದೆ. ಮಾತುಕತೆ ನಂತರ ಹೇಳ್ತೀವಿ. ಏನು ಸರ್ ಇದು ಟೋಲ್ ಸಂಗ್ರಹ ಅಂತ ಹೇಳ್ಕೊಂಡು ಜನರ ಮೇಲೆ ಗೂಂಡಾಗಿರಿ ಮಾಡ್ತಾರೆ.